ಇದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ. ಸಿಎಂಗೆ ಶೂ ಹಾಕುವ ವೇಳೆ ಕೈಯಲ್ಲಿ ರಾಷ್ಟ್ರಧ್ವಜವನ್ನ ಹಿಡಿದು ಕಾರ್ಯಕರ್ತ ಶೂ ಹಾಕಿದ್ದಾನೆ. ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಗಾಂಧಿ ಭವನಕ್ಕೆ ಆಗಮಿಸಿದ್ರು ಸಿಎಂ ಸಿದ್ದರಾಮಯ್ಯ. ಧ್ವಜಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ಶೂ ಬಿಚ್ಚಿದ್ರು ಸಿಎಂ ಸಿದ್ದರಾಮಯ್ಯ. ಈ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಫ್ಲಾಗ್ ಹೋಸ್ಟಿಂಗ್ ಆದಮೇಲೆ ಶೂ ಅನ್ನು ಹಾಕಿಕೊಳ್ಳೋದಕ್ಕೆ ಹೋಗ್ತಾರೆ. ಆಗ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಶೂ ಹಾಕೋದಕ್ಕೆ ಮುಂದಾಗ್ತಾನೆ ಸಿಎಂ ಸಿದ್ದರಾಮಯ್ಯನವರಿಗೆ. ಅವರ ಅಭಿಮಾನಿ ಅಂತ ಅನ್ಸುತ್ತೆ. ಆದ್ರೆ ಆತನ ಎಡಗೈಯಲ್ಲಿ ರಾಷ್ಟ್ರಧ್ವಜ ಇತ್ತು ನೋಡಿ. ಧ್ವಜವನ್ನ ಕೈಯಲ್ಲಿ ಹಿಡಿದುಕೊಂಡು ಆತ ಶೂ ಮುಟ್ಟಿರೋದು ಇದು ರಾಷ್ಟ್ರಧ್ವಜಕ್ಕೆ ಮಾಡಿದಂತ ಅಪಮಾನ ಆಗಿದೆ. ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶೂ ಧರಿಸಬೇಕಾದಂತಹ ಸಂದರ್ಭದಲ್ಲಿ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲದೇನೆ ರಾಷ್ಟ್ರ ಧ್ವಜವನ್ನ ಕೈಯಲ್ಲಿ ಹಿಡಿದು ಈ ರೀತಿಯಾಗಿ ಅಪಚಾರ ಎಸಗಲಾಗಿದೆ. ಈ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಛಲವಾದಿ ನಾರಾಯಣಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದು ಈ ದೃಶ್ಯವನ್ನ ನೋಡಿದ್ರೆ ಅಂತ ಅನ್ಸುತ್ತೆ ನಮಗೆ. ವ್ಯಕ್ತಿ ಪೂಜೆ ಹೆಚ್ಚಾದಾಗ ಈ ರೀತಿಯಾಗಿ ಆಗುತ್ತಾ? ರಾಷ್ಟ್ರ ಧ್ವಜ ಸರ್, ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ವಾ? ನೋಡಿ, ಅವರಿಗೆ ಯಾವುದರ ಬಗ್ಗೆನೂ ಎಷ್ಟನ್ನ ನಾವು ಗಮನಿಸಿದ್ದೇವೆ. ಗವರ್ನರ್ ವಿಷಯ ಬಂದಾಗ ಬಾಂಗ್ಲಾದೇಶದ ಪರಿಸ್ಥಿತಿ ನಿಮಗ್ ಬರ್ತದೆ ಅಂತಂದ್ರು. ಇದು ಅವ್ರು ಯಾರೋ ನಿಸಾರ್ ಅಹಮದ್ ಅವರು ಇದ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು. ಈಗ ರಾಷ್ಟ್ರ ಧ್ವಜವನ್ನ ಶೂಗೆ ತಾಗಿಸ್ತಾರೆ. ಇವು ಎಲ್ಲವೂ ಕೂಡ ಅವ್ರಿಗೇನು ವಸತಿ ಏನೂ ಅಲ್ಲ, ಇದೆಲ್ಲ ಹಳೇದಾಗೋಗಿದೆ. ಅವ್ರಿಗೇನು ಅದ್ರ ಬಗ್ಗೆ ಆ ದಿನವನ್ನ ಕಳಿಯೋದು ಒಂದು ಬಿಟ್ರೆ ಆ ದಿನಕ್ಕೆ ಗೌರವ ಕೊಡ್ಬೇಕು ಅನ್ನೋದು ಅವ್ರೇನು ಇದರಲ್ಲಿ ರಕ್ತದಲ್ಲೇ ಬಂದಿಲ್ಲ. ಆ ಕಾರಣದಿಂದ ಈ ರೀತಿಯ ಅಚಾತುರ್ಯಗಳನ್ನ ಆಗಿಂದಾಗ್ಗೆ ಇವರು ಮಾಡ್ತಾ ಹೋಗ್ತಿರ್ತಾರೆ. ಏನ್ ಮಾಡೋದು? ಇಂಥವುಗಳಿಗೆಲ್ಲ ಯಾರು ಬುದ್ಧಿ ಹೇಳ್ಬೇಕು ಇವ್ರಿಗೆ? ಅಲ್ಲ ಸರ್, ಸಿಎಂ ಸಿದ್ದರಾಮಯ್ಯವರು ಎಲ್ಲೇ ಭಾಷಣ ಮಾಡಿದ್ರು ನಾವು ಗಾಂಧಿ ತತ್ವವಾದಿಗಳು, ಸಂವಿಧಾನ ಪಾಲಕರು, ಇದೊಂದು ರಾಷ್ಟ್ರಧ್ವಜಕ್ಕೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನೋದು ಗೊತ್ತಾಗಲ್ವಾ? ಸಿಎಂ ಆದಂತವರು ಕೂಡ ಗಮನಿಸಬೇಕಾಗಿತ್ತಲ್ವಾ ಅಂತ. ನೋಡಿ, ಹೇಳೋದು ಒಂದು ಮಾಡೋದು ಮತ್ತೊಂದು ಅನ್ನೋದು ಅವರ ಇದು ನನಗ್ ಮೊದ್ಲಿಂದನೂ ಗೊತ್ತಿದೆ. ಯಾವ ಗಾಂಧಿವಾದ ಅವ್ರದ್ದು? ರಾಹುಲ್ ಗಾಂಧಿವಾದನ? ರಾಹುಲ್ ಗಾಂಧಿವಾದ ಅವ್ರದ್ದು, ಮಹಾತ್ಮ ಗಾಂಧಿವಾದ ಅಲ್ಲ. ಸಂವಿಧಾನ ಅಂತಾರೆ. ಸಂವಿಧಾನದ ಬಗ್ಗೆ ಅವ್ರಿಗೆ ಗೌರವ ಎಲ್ಲಿದೆ? ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಬಗ್ಗೆ ಗೌರವ ಇದೆ ಅವ್ರಿಗೆ? ಎಲ್ಲವೂ ಎಕ್ಸ್ಪೋಸ್ ಆಗಿದ್ದಾರೆ ಅವರು. ಅವರು ಸಂವಿಧಾನದ ಇದನ್ನ ನಡೀನೇ ಅವ್ರಿಗೆ ಗೊತ್ತೇ ಇಲ್ಲ. ಆದ್ರಿಂದಾಗಿ ಇಂಥವುಗಳಿಗೆಲ್ಲಾನು ಬರೀ ನಾವು ರಿಯಾಕ್ಟ್ ಮಾಡ್ತೀವಿ ಹೊರತು ಅವರು ತಿದ್ಕೊಂಡಿದ್ದನ್ನ ನಾವು ಕಂಡೇ ಇಲ್ಲ. ಆದ್ರಿಂದಾಗಿ ಈ ದೇಶದ ಜನರ ಕ್ಷಮೆ ಯಾಚನೆ ಮಾಡ್ಬೇಕು ಅವರು. ಸರ್, ಈಗ ಈ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಅಪಮಾನ ಆದ್ರೆ, ಮತ್ತೊಂದು ಕಡೆ ಧಾರವಾಡದಲ್ಲಿ ಟಿಪ್ಪು ಸರ್ಕಲ್ ನಲ್ಲಿ ಸರ್ ಧ್ವಜದ ಕಂಬದಲ್ಲಿ ಮೇಲ್ಭಾಗದಲ್ಲಿ ಟಿಪ್ಪು ಭಾವಚಿತ್ರ ಇರುವಂತಹ ಧ್ವಜ ಹಾರಿಸಿದ್ದಾರೆ. ಕೆಳಭಾಗದಲ್ಲಿ 2 ಸಣ್ಣ ಸಣ್ಣ ಕಡ್ಡಿಗಳನ್ನು ಚುಚ್ಚಿದ್ದಾರೆ ರಾಷ್ಟ್ರ ಧ್ವಜಗಳನ್ನ. ಅದಕ್ಕೆ ನಾನು ಹೇಳಿದ್ದು, ಅವ್ರಿಗೆ ಈ ಭಕ್ತಿನೂ ಇಲ್ಲ, ಸಂವಿಧಾನದ ವಿಚಾರದಲ್ಲಿ ಭಯನೂ ಇಲ್ಲ. ಇದು ಯಾವತ್ತು ನಮ್ಮ ಮೈಗೂಡ್ತದೋ ಆಗ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ನಡ್ಕೊಳ್ತೇವೆ. ಆ ಭಾವನೆಗಳಿಂದ ನಾವು ದೂರ ಹೋದಾಗ ಇದು ಸಹಜವಾಗಿ ಆಗ್ತಿರ್ತದೆ. ಅದಕ್ಕೆ ಅವರು ಅದನ್ನ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನಾವ್ ಇಷ್ಟೆಲ್ಲ ರಿಯಾಕ್ಟ್ ಮಾಡಿದ್ರು ಇಲ್ಲ, ಇದೊಂದು ತಪ್ಪಾಯ್ತು, ಇದೊಂದು ತಪ್ಪು ನಡೆ, ಇದಾಗಬಾರ್ದಾಗಿತ್ತು ಅಂತ ಒಂದು ಇದು ಕೂಡ ಪಶ್ಚಾತ್ತಾಪದ ಮಾತು ಕೂಡ ಇರೋದಿಲ್ಲ ಅವ್ರದ್ದು. ನೋಡಿ ಬೇಕಾದ್ರೆ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.